ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸರಸ್ವತಿ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಇವತ್ತು ಮಿಕ್ಕಿರುವಂತಹ ಕ್ವೆಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಆ್ಯಂಡ್ ಆಫ್ಟರ್ ದಿಸ್ ನೆಕ್ಸ್ಟ್ ನಾನು ಟಾಪ್ 50 ಕ್ವೆಶನ್ಸ್ ಫ್ರಮ್ ಲಾಸ್ಟ್ 5 ಇಯರ್ಸ್ or 10 ಇಯರ್ಸಿಂದ ಕೇಳಿರುವಂಥ ಕ್ವೆಶನ್ ಪೇಪರಲ್ಲಿ ಚೂಸ್ ಮಾಡಿ ಟಾಪ್ 50 ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಅದನ್ನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಕೂಡ ನಾನು ನಿಮಗೆ ಟೈಮ್ನ ತಿಳಿಸ್ತೀನಿ. ಸೊ ನೀವು ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಶುರು ಮಾಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್? ಕೆಳಗಿನವುಗಳಲ್ಲಿ ಯಾವುದು ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವುದನ್ನು ನಾವು ಒಂದು ಪಾಠ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳಲ್ಲ ಅಂತಂದರೆ ಬೋಧನಾ ಉಪಕರಣ ಅಲ್ಲ ಅಂತ ಹೇಳ್ತಾರೆ. ಓವರ್ ಹೆಡ್ ಪ್ರೊಜೆಕ್ಟರಾ? ಇಲ್ಲ, ಖಂಡಿತ ಓವರ್ ಹೆಡ್ ಪ್ರೊಜೆಕ್ಟರ್ ಇಸ್ ಅನ್ನ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್. ಆಗಿನ ಕಾಲದ ಅವಾಗ ನಾವು ಯೂಸ್ ಮಾಡ್ತಾ ಇದ್ವಿ ಓವರ್ ಹೆಡ್ ಪ್ರೊಜೆಕ್ಟರ್ನ. ಮತ್ತು ಆಡಿಯೋ ಕ್ಯಾಸೆಟ್ ಕೂಡ, ಯಾಕಂದರೆ ಒಂದು ಪೊಯಮ್ನ ಏನಾದರೂ ರೆಕಾರ್ಡ್ ಮಾಡಿ ನಾವು ಆಡಿಯೋ ಕ್ಯಾಸೆಟ್ ಮುಖಾಂತರ ಕೂಡ ಕೇಳ್ಕೊಳ್ತಾ ಇದ್ವಿ. ಪ್ರಿಂಟೆಡ್ ಮೆಟೀರಿಯಲ್, ನಮ್ಮ ಟೆಕ್ಸ್ಟ್ ಬುಕ್ಕೇ ಬೆಸ್ಟ್ ಎಕ್ಸಾಂಪಲ್ಲು ಇದಕ್ಕೆ, ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ ಅನ್ನೋದಕ್ಕೆ. ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ. ಸೊ ಪಾರದರ್ಶಕತೆ ಅನ್ನೋಂಥದ್ದು ಒಂದು ರಿಲೇಷನ್ಶಿಪ್ಗಳಲ್ಲಿ ಬರುವಂಥದ್ದು, ಅಥವಾ ಒಂದು ಯಾವುದಾದ್ರೂ ಆರ್ಗನೈಸೇಷನಲ್ಲಿ ನಮಗೆ ಅಂದರೆ ಯಾವುದಾದ್ರೂ ಒಂದು ರಿಲೇಷನ್ಶಿಪ್ ಅಥವಾ ಒಂದು ಆರ್ಗನೈಸೇಷನ್ ಜೊತೆ ಒಂದು ರಿಲೇಷನ್ಶಿಪ್ ಇದೆ ಅಂದಾಗ ನಾವೊಂದು ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡಬೇಕು, ಒಂದು ಪಾರದರ್ಶಕತೆನ. ಆದರೆ ಅದು ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ ಆಗಿ ಹೇಗೆ ಉಪಯೋಗ ಮಾಡ್ಕೊಳ್ಳೋಕ್ಕಾಗುತ್ತೆ? ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂದರೆ ನಾಟ್ ಅಂತ ಕೇಳಿರೋದಲ್ಲಿ. ಹಾಗಾಗಿ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್? ಕೆಳಗಿನವುಗಳಲ್ಲಿ ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಅಲ್ಲ, ನಾಟ್ ಕರೆಕ್ಟ್ ಅಂತ ಇದೆ ಅಲ್ಲಿ. ಸೊ ನಾವು ನೋಡೋಣ. ಲೆಕ್ಚರ್ ಮೆಥಡ್ ಕ್ಯಾನ್ ಡೆವಲಪ್ ಅ ರೀಸನಿಂಗ್. ಲೆಕ್ಚರ್ ಮೆಥಡಿಂದ ನಾವು ರೀಸನಿಂಗ್ ಕೆಪಾಸಿಟಿನ ಬೆಳೆಸ್ಕೊಳ್ಬೋದು ಅಂತ ಹೇಳ್ತಿದ್ದಾರೆ. ಯಾವ ರೀತಿಯಾಗಿ ನಾವು ರೀಸನಿಂಗ್ ಕೆಪಾಸಿಟಿನ ಬೆಳೆಸ್ಕೊಳ್ಳೋಕ್ಕಾಗುತ್ತೆ ಲೆಕ್ಚರ್ ಮೆಥಡಿಂದ? ಖಂಡಿತ ಲೆಕ್ಚರ್ ಮೆಥಡಿಂದ ನಾವು ರೀಸನಿಂಗ್ ಕೆಪಾಸಿಟಿನ ಬೆಳೆಸ್ಕೊಳ್ಳೋಕ್ಕಾಗಲ್ಲ. ಲೆಕ್ಚರ್ ಮೆಥಡ್ ಕ್ಯಾನ್ ಡೆವಲಪ್ ನಾಲೆಡ್ಜ್. ಹೌದು, ಲೆಕ್ಚರ್ ಮೆಥಡು ನಮಗೆ ನಾಲೆಡ್ಜ್ನ ಡೆವಲಪ್ ಮಾಡುತ್ತೆ. ಲೆಕ್ಚರ್ ಮೆಥಡ್ ಈಸ್ ಅ ಒನ್ ವೇ ಪ್ರೋಸೆಸ್. ಖಂಡಿತ ಹೌದು, ಇಟ್ ಈಸ್ ಅ ಒನ್ ವೇ ಪ್ರೋಸೆಸ್. ಈ ಸ್ಟೇಟ್ಮೆಂಟು ಕರೆಕ್ಟಾಗಿದೆ. ಲೆಕ್ಚರ್ ಮೆಥಡ್ ಕ್ಯಾನ್ ಡೆವಲಪ್ ಅ ನಾಲೆಡ್ಜ್ ಅನ್ನೋದು ಕರೆಕ್ಟು. ಲೆಕ್ಚರ್ ಮೆಥಡ್ ಇಸ್ ಅ ಒನ್ ವೇ ಪ್ರೋಸೆಸ್. ಒಂದೇ ಕಡೆ ಒಬ್ಬರೇ ಮಾತಾಡ್ತಾ ಇರ್ತಾರೆ. ಲೆಕ್ಚರ್ ಮೆಥಡಲ್ಲಿ ಸ್ಟೂಡೆಂಟ್ಸು ಪ್ಯಾಸಿವ್ ಆಗಿರ್ತಾರೆ. ಹೌದು, ಇಲ್ಲಿ ನಮಗೆ ಇರುವಂಥ ಸ್ಟೇಟ್ಮೆಂಟ್ ಲೆಕ್ಚರ್ ಮೆಥಡ್ ಕ್ಯಾನ್ ಡೆವಲಪ್ ಅ ರೀಸನಿಂಗ್. ಈಗ ಒಬ್ಬರೇ ಹೇಳ್ತಾ ಇದ್ದಾರೆ ಅಂತಂದರೆ ನಾವು ಕ್ವೆಶನ್ ಕೇಳೋ ಅಂಥ ಸಾಧ್ಯತೆ ಇರುತ್ತೆ. ಆದರೆ ಅದು ನಮಗೆ ರೀಸನಿಂಗ್ ಅನ್ನೋದನ್ನ ಡೆವಲಪ್ ಮಾಡುತ್ತೆ, ಒಂದು ತಾರ್ಕಿಕತೆ ಅನ್ನುವಂಥದ್ದನ್ನು ಡೆವಲಪ್ ಮಾಡುತ್ತೆ ಅನ್ನೋದು ರಾಂಗ್ ಸ್ಟೇಟ್ಮೆಂಟ್. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್. ಹೆನ್ಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ದ ಮೇನ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಅಟ್ ಹೈಯರ್ ಎಜುಕೇಷನ್ ಲೆವೆಲ್ ಈಸ್. ಸೊ ಹೈಯರ್ ಎಜುಕೇಷನ್ ಲೆವೆಲ್ನ ಮೂಲ ಉದ್ದೇಶ ಏನು? ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಅಟ್ ಹೈಯರ್ ಎಜುಕೇಷನ್ ಲೆವೆಲ್ ಅಂತ ಅಂದರೆ ಟು ಪ್ರಿಪೇರ್ ಎ ಸ್ಟೂಡೆಂಟ್ ಟು ಪಾಸ್ ಎಕ್ಸಾಮಿನೇಷನ್? ಖಂಡಿತ ಅಲ್ಲ. ಒಂದು ವಿದ್ಯಾರ್ಥಿನ ಬರೀ ಎಕ್ಸಾಮ್ ಪಾಸ್ ಮಾಡೋ ದೃಷ್ಟಿಯಿಂದ ಒಂದು ಆಬ್ಜೆಕ್ಟ್ ಇರೋಲ್ಲ ಹೈಯರ್ ಎಜುಕೇಷನ್ದು. ಟು ಡೆವಲಪ್ ಅ ಕೆಪಾಸಿಟಿ ಟು ಟೇಕ್ ಅ ಡಿಸಿಷನ್. ಹೌದು, ಒಂದು ವಿದ್ಯಾರ್ಥಿಯಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳುವಂತಹ ಒಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿನ ಬೆಳೆಸುವಂಥದ್ದೇ ಒಂದು ಹೈಯರ್ ಎಜುಕೇಷನಿನ ಮುಖ್ಯ ಉದ್ದೇಶ ಆಗಿರುತ್ತೆ. ಟು ಗಿವ್ ಅ ಇನ್ಫಾರ್ಮೇಷನ್. ಈವನ್ ಲೋವರ್ ಕ್ಲಾಸಸಲ್ಲಿ ನಾವು ಇನ್ಫಾರ್ಮೇಷನ್ನ ತಿಳ್ಕೊಳ್ತೀವಿ. ಸೊ ಹಾಗಾಗಿ ಅದಕ್ಕೆ ಹೈಯರ್ ಎಜುಕೇಷನ್ಸ್ಗೆ ನಾವು ಹೋಗಬೇಕು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕೆ ಅಂತ ಇಲ್ಲ. ಹಾಗಾಗಿ ಈ ಆಪ್ಷನು ಆಗಲ್ಲ. ಟು ಮೋಟಿವೇಟ್ ಎ ಸ್ಟೂಡೆಂಟ್ಸ್ ಟು ಆಸ್ಕ್ ಎ ಕ್ವೆಶನ್ ಡ್ಯೂರಿಂಗ್ ಎ ಲೆಕ್ಚರಿಂಗ್, ಇದೂ ಆಗಲ್ಲ. ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಕೆಳಗಿನವುಗಳಲ್ಲಿ ಯಾವ ಒಂದು ಸ್ಟೇಟ್ಮೆಂಟು ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ರಿಲಯಬಿಲಿಟಿ ಎನ್ಶೋರ್ಸ್ ಅ ವ್ಯಾಲಿಡಿಟಿ. ಈಗ ಫಾರ್ ಎಕ್ಸಾಂಪಲ್, ರಿಲಯಬಿಲಿಟಿ ಅಂದರೆ ನಂಬಿಕೆಗೆ ಅರ್ಹವಾದದ್ದು ಅಂತ. ಈಗ ನಾನು ಯಾವುದೋ ಒಂದು ಲೆಟ್ ಮಿ ಟೇಕ್ ಇನ್ ಟರ್ಮ್ಸ್ ಆಫ್ ಕ್ವೆಶನ್ ಪೇಪರಲ್ಲಿ ಒಂದು ಕ್ವೆಶನ್ ಪೇಪರ್ ಇದೆ. ಅದು ಒಂದು ಈಗ 8ನೇ ಕ್ಲಾಸಿಗೆ ಪ್ರಿಪೇರ್ ಮಾಡಿರುವಂಥ ಕ್ವೆಶನ್ ಪೇಪರ್, ಎವ್ರಿಥಿಂಗ್ ಇಸ್ ಕರೆಕ್ಟ್ ಅಂತ ಇರುತ್ತೆ. ಆದರೆ ಈಗ ಎಲ್ಲನೂ ನಂಬಿಕೆಗೆ ಅರ್ಹವಾದದ್ದು ವ್ಯಾಲಿಡ್ ಆಗಿ ಇರಬೇಕು ಅಂತ ಇಲ್ಲ ಅಲ್ವಾ? ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಅಲ್ಲ. ನೆಕ್ಸ್ಟು ವ್ಯಾಲಿಡಿಟಿ ಎನ್ಶೋರ್ಸ್ ರಿಲಯಬಿಲಿಟಿ ಅಂತ ಇದೆ. ಈಗ ಇದು ವ್ಯಾಲಿಡ್, ಈ ಕ್ವೆಶನ್ ಪೇಪರ್ ಒಂದು 8ನೇ ಕ್ಲಾಸ್ ಮಗು ನಾನು ಈ ಕ್ವೆಶನ್ ಪೇಪರ್ ಪ್ರಿಪೇರ್ ಮಾಡಿದ್ದೀನಪ್ಪ, 8ನೇ ಕ್ಲಾಸಿಂದ ಎಲ್ಲ ಸಿಲೆಬಸ್ಸು ನಾನು ಯೂಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಓಕೆ, ಇಟ್ ಈಸ್ ವ್ಯಾಲಿಡ್ ಫಾರ್ 8th ಸ್ಟ್ಯಾಂಡರ್ಡ್. ಇದು ಎಷ್ಟು ರಿಲಯಬಲ್ ಅಂತ ನಾವು ಹೆಂಗೆ ನಂಬೋಕ್ಕಾಗುತ್ತೆ? ಅದು ಬರೀ ಪಾಸ್ ಆಗೋ ಅಷ್ಟು ಮಾತ್ರ ಕೊಟ್ಟಿದ್ದಾರಾ ಅಥವಾ ತುಂಬ ಡಿಫಿಕಲ್ಟ್ ಲೆವೆಲ್ ಕೊಟ್ಟಿದ್ದಾರೆ? ಹಾಗಾಗಿ ಎಲ್ಲ ವ್ಯಾಲಿಡ್ ಆಗಿರುವಂಥದ್ದನ್ನು ನಾವು ನಂಬಲೇಬೇಕು, ಅಥವಾ ನಂಬಿಕೆಗೆ ಅರ್ಹವಾದದ್ದು ಅನ್ನುವಂಥದ್ದನ್ನು ಕೂಡ ನಾವು ಹೇಳಲಿಕ್ಕೆ ಆಗಲ್ಲ. ರಿಲಯಬಿಲಿಟಿ ಆ್ಯಂಡ್ ವ್ಯಾಲಿಡಿಟಿ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಹೌದು, ರಿಲಯಬಿಲಿಟಿ ಮತ್ತು ವ್ಯಾಲಿಡಿಟಿ ಅನ್ನುವಂಥ ಎರಡೂ ಕಾಂಪೋನೆಂಟ್ಸ್ಗಳೇನಾಗಿರುತ್ತೆ, ಒಂದರ ಮೇಲೆ ಒಂದು ಅವಲಂಬಿತ ಆಗಿರೋದಿಲ್ಲ. ಅವೆರಡು ಏನಾಗಿರುತ್ತೆ, ಇಂಡಿಪೆಂಡೆಂಟ್ ಕಾಂಪೊನೆಂಟ್ಸ್ ಆಗಿರುತ್ತೆ. ಸೊ ರಿಲಯಬಿಲಿಟಿ ಡಸ್ ನಾಟ್ ಡಿಪೆಂಡ್ ಆನ್ ಆಬ್ಜೆಕ್ಟಿವಿಟಿ. ದಿಸ್ ಸ್ಟೇಟ್ಮೆಂಟ್ ಈಸ್ ನಾಟ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್.
ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಕೇಟ್ಸ್ ಇವ್ಯಾಲ್ಯೂಯೇಷನ್? ಕೆಳಗಿನವುಗಳಲ್ಲಿ ಯಾವುದು ಇವ್ಯಾಲ್ಯೂಯೇಷನ್ನ ಇಂಡಿಕೇಟ್ ಮಾಡುತ್ತೆ, ಅಂದರೆ ಮೌಲ್ಯಮಾಪನವನ್ನು ಯಾವುದು ಇಂಡಿಕೇಟ್ ಮಾಡುತ್ತೆ ಅಂತ ನಾವು ನೋಡೋದಾದರೆ, ಮೋಹನ್ ಗಾಟ್ 38% ಮಾರ್ಕ್ಸ್ ಇನ್ ಇಂಗ್ಲೀಷ್, ರಾಮ್ ಗಾಟ್ 45 ಮಾರ್ಕ್ಸ್ ಔಟ್ ಆಫ್ 200. 200ಕ್ಕೆ 45 ಮಾರ್ಕ್ಸ್ ತೊಗೊಂಡಿದ್ದಾನೆ. ಇಲ್ಲೋ ಅವ್ರು ಏನು ಮಾಡ್ತಿದ್ದಾರೆ, ಇವ್ಯಾಲ್ಯೂಯೇಷನ್ನೇ ಮಾಡ್ತಾ ಇರೋದು. ಮೋಹನ್ ಗಾಟ್ 38% ಮಾರ್ಕ್ಸ್ ಇನ್ ಎಕ್ಸಾಮಿನೇಷನ್ ಅಥವಾ ಇಂಗ್ಲೀಷಲ್ಲಿ ಅವನಿಗೆ ಒಂದು 38 ಮಾರ್ಕ್ಸ್ ಪರ್ಸೆಂಟೇಜ್ ಬಂದಿದೆ. ಶ್ಯಾಮಲಾ ಗಾಟ್ ಫಸ್ಟ್ ಡಿವಿಷನ್ ಇನ್ ಫೈನಲ್ ಎಕ್ಸಾಮಿನೇಷನ್. ಸೊ ಇಲ್ಲೆಲ್ಲ ಏನು ಮಾಡ್ತಿದ್ದಾರೆ, ವಿದ್ಯಾರ್ಥಿಯನ್ನು ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆಲ್ ದಿ ಎಬೋ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕಂಪ್ರೈಸ್ ಎ ಟೀಚಿಂಗ್ ಸ್ಕಿಲ್? ಕೆಳಗಿನವುಗಳಲ್ಲಿ ಯಾವುದು ಟೀಚಿಂಗ್ ಸ್ಕಿಲ್ಲನ್ನು ಕಂಪ್ರೈಸ್ ಆಗಿ ಹೇಳುತ್ತೆ ಅಂತ ನೋಡಿದ್ರೆ, ಬ್ಲ್ಯಾಕ್ ಬೋರ್ಡ್ ರೈಟಿಂಗ್. ಹೌದು, ಒಂದು ಟೀಚರಿಗೆ ಬ್ಲ್ಯಾಕ್ ಬೋರ್ಡ್ ರೈಟಿಂಗು ತುಂಬ ಒಂದು ಅಗತ್ಯವಾದ ಸ್ಕಿಲ್. ಯಾಕಂದರೆ ಬರೀ ಹೇಳ್ತಾ ಹೋಗೋಕ್ಕಾಗಲ್ಲ, ನಾವು ಬೋರ್ಡ್ ಮೇಲೆ ಬರೀತಾ ಕೂಡ ಹೋಗಬೇಕು. ಕ್ವೆಶನಿಂಗ್, ಪ್ರಶ್ನೆ ಮಾಡೋ ಸ್ಕಿಲ್ಲು ಇರಬೇಕು. ಎಕ್ಸ್ಪ್ಲೇನಿಂಗ್, ಅದನ್ನು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡೋ ಸ್ಕಿಲ್ ಸಹಿತ ಇರಬೇಕು. ಸೊ ಹಾಗಾಗಿ ಈ ಎಲ್ಲವೂ ಒಂದು ಟೀಚಿಂಗ್ ಸ್ಕಿಲ್ಲೇ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಮೋಸ್ಟ್ ಅಪ್ರಾಪ್ರಿಯೇಟ್? ಕೆಳಗಿನವುಗಳಲ್ಲಿ ಯಾವುದು ತುಂಬ ಅಪ್ರಾಪ್ರಿಯೇಟ್ ಆಗಿರೋ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಟೀಚರ್ಸ್ ಕ್ಯಾನ್ ಟೀಚ್, ಅದು ಗೊತ್ತಿರುವಂಥದ್ದೇ, ಆದರೆ ಅದು ಅಪ್ರಾಪ್ರಿಯೇಟ್ ಹೇಗಾಗುತ್ತೆ, ಕರೆಕ್ಟಾಗಿ ಹೇಗಾಗುತ್ತೆ ಅಂದರೆ ಅದು ಕರೆಕ್ಟೇನೇ. ಅಲ್ಲಿ ಹೇಳ್ತಿರೋದೇನು, ಯಾವುದು ತುಂಬ ಸೂಕ್ತವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಅಪ್ರಾಪ್ರಿಯೇಟ್ ಅಂತ ಹೇಳ್ತಾ ಇದ್ದಾರೆ, ತುಂಬ ಸೂಕ್ತವಾಗಿರುವ ಸ್ಟೇಟ್ಮೆಂಟ್ ಯಾವುದು ಅಂತ. ಟೀಚರ್ಸ್ ಹೆಲ್ಪ್ ಕ್ಯಾನ್ ಕ್ರಿಯೇಟ್ ಇನ್ ಅ ಸ್ಟೂಡೆಂಟ್ಸ್ ಟು ಡಿಸೈರ್ ಅ ಲರ್ನ್. ಹೌದು, ಟೀಚರ್ ನೀಡುವ ಒಂದು, ಶಿಕ್ಷಕರು ನೀಡುವ ಒಂದು ಸಹಾಯ ಹಸ್ತ ವಿದ್ಯಾರ್ಥಿಯಲ್ಲಿ ಇನ್ನೂ ಕಲಿಬೇಕು ಅನ್ನುವ ಒಂದು ಬಯಕೆಯನ್ನು, ಒಂದು ಆಸೆಯನ್ನು ಉಂಟು ಮಾಡುತ್ತೆ. ಎಸ್, ದಿಸ್ ಇಸ್ ಮೋಸ್ಟ್ ಅಪ್ರಾಪ್ರಿಯೇಟ್ ಒನ್. ಲೆಕ್ಚರ್ ಮೆಥಡ್ ಕ್ಯಾನ್ ಬಿ ಯೂಸ್ ಫಾರ್ ಡೆವಲಪ್ ಥಿಂಕಿಂಗ್. ಖಂಡಿತ ಇಲ್ಲ, ಇದರಲ್ಲಿ ಸ್ಟೂಡೆಂಟ್ಸ್ ಪ್ಯಾಸಿವ್ ಆಗಿರ್ತಾರೆ. ನಾವು ಎಲ್ಲಿ ಯಾವ ರೀತಿಯಿಂದ ನಾವು ಅವ್ರಿಗೆ ಥಿಂಕಿಂಗ್ನ ಡೆವಲಪ್ ಮಾಡೋಕ್ಕಾಗತ್ತೆ ಹೇಳಿ ಅಲ್ಲಿ. ಸೊ ಟೀಚರ್ಸ್ ಆರ್ ಒನ್ ಅಂತ ಇದೆ. ಸೊ ದಿಸ್ ಇಸ್ ನಾಟ್ ಬೋತ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಸ್ ನಾಟ್ ಅಪ್ರಾಪ್ರಿಯೇಟ್ ಒನ್. ಬಟ್ ವೆನ್ ವಿ ಟಾಕ್ ಅಬೌಟ್ ಲೆಕ್ಚರ್ ಮೆಥಡ್ ಅಂದಾಗ ಏನಾಗುತ್ತೆ, ಅಲ್ಲಿ ಪ್ಯಾಸಿವ್ ಆಗಿರ್ತಾರೆ. ನಾವು ಅವ್ರಿಗೆ ಡೀಪ್ ಲರ್ನಿಂಗ್, ನಾವು ಅಂದರೆ ಡೀಪಾಗಿ ಥಿಂಕ್ ಮಾಡುವಂಥದ್ದು ನಾವು ಕಲಿಸೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಶಿಕ್ಷಕ ನೀಡುವ ಸಹಾಯ ಹಸ್ತದಿಂದ ವಿದ್ಯಾರ್ಥಿಗಳು ಕಲಿಬೇಕು ಅನ್ನೋ ಆಸೆಯನ್ನು ಹೆಚ್ಚು ಮಾಡ್ಕೊಳ್ತಾರೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ದ ಫಸ್ಟ್ ಇಂಡಿಯನ್ ಕ್ರಾನಲಿಯರ್ ಆಫ್ ಇಂಡಿಯನ್ ಹಿಸ್ಟ್ರಿ ವಾಸ್? ಯಾರು ಫಸ್ಟ್ ಇಂಡಿಯನ್ ಕ್ರಾನಲಿಯರ್ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಈ ಕೆಳಗೆ ಕೊಟ್ಟಿರುವ ಆಪ್ಷನ್ಸ್ಗಳಲ್ಲಿ. ನೆಕ್ಸ್ಟ್ ಕ್ವೆಶನ್, ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಕೆಳಗಿನವುಗಳಲ್ಲಿ ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ? ಸಿಲೆಬಸ್ ಇಸ್ ಅ ಪಾರ್ಟ್ ಆಫ್ ಕರಿಕ್ಯುಲಮ್. ಹೌದು, ನಾವು ಸಿಲೆಬಸ್ಸನ್ನು ಕರಿಕ್ಯುಲಮಿಂದಾನೇ ತಗೊಳ್ಳುವಂಥದ್ದು. ಸಿಲೆಬಸ್ ಇಸ್ ಅನ್ ಅನೆಕ್ಸ್ಚರ್ ಟು ಅ ಕರಿಕ್ಯುಲಮ್ ಅಂತ ಇಲ್ಲಿ ಕೇಳಿದ್ದಾರೆ. ಖಂಡಿತ ಅಲ್ಲ, ಯಾಕಂದರೆ ಈ ಸ್ಟೇಟ್ಮೆಂಟ್ನ ನಾವು ಆಲ್ರೆಡಿ ಇದೇ ಒಂದು ಕ್ವೆಶನ್ನ ನಾವು ಈಗ ಆಲ್ರೆಡಿ ನೋಡಿದ್ದೀವಿ. ಯಾಕೆ ಒಂದು ಕರಿಕ್ಯುಲಮ್ಗೆ ಸಿಲೆಬಸ್ ಅನುಬಂಧ ಅಂದರೆ ಒಂದು ರೀತಿಯಾಗಿರುವ ಇಂಡೆಕ್ಸ್ ಆಗಿರಲ್ಲ. ಕರಿಕ್ಯುಲಮ್ ಅನ್ನುವಂಥದ್ದು ಸಿಲೆಬಸ್ಗೆ ಇಂಡೆಕ್ಸು, ಸಿಲೆಬಸ್ ಅನ್ನೋದು ಕರಿಕ್ಯುಲಮ್ಗೆ ಇಂಡೆಕ್ಸ್ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಅ ಕರಿಕ್ಯುಲಮ್ ಇಸ್ ಸೇಮ್ ಇನ್ ಆಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಫಿಲಿಯೇಟೆಡ್ ಟು ಪರ್ಟಿಕ್ಯುಲರ್ ಯೂನಿವರ್ಸಿಟಿ. ಸೊ ಕರಿಕ್ಯುಲಮ್ ಅನ್ನೋಂಥದ್ದು ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗೂ ಸೇಮ್ ಆಗಿರುತ್ತೆ, ಒಂದು ಪರ್ಟಿಕ್ಯುಲರ್ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿದ್ದರೆ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಯಾಕಂದರೆ ಎಲ್ಲ ಯೂನಿವರ್ಸಿಟಿಗೂ ಒಂದೇ ರೀತಿಯಾಗಿರುವಂತಹ ಕರಿಕ್ಯುಲಮ್ ಇರೋದಿಲ್ಲ. ಸಿಲೆಬಸ್ ಇಸ್ ನಾಟ್ ದ ಸೇಮ್ ಇನ್ ಆಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಫಿಲಿಯೇಟೆಡ್ ಟು ಪರ್ಟಿಕ್ಯುಲರ್ ಯೂನಿವರ್ಸಿಟಿ. ಸೊ ಸಿಲೆಬಸ್ಸು ಸೇಮ್ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದ್ದರೆ ಸೇಮ್ ಇರೋಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂದರೆ ನಾವು ಕರಿಕ್ಯುಲಮಿಂದನೇ ಸಿಲೆಬಸ್ಸನ್ನು ಫ್ರೇಮ್ ಮಾಡುವಂಥದ್ದು. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಟೂ ಗಿವನ್ ಆಪ್ಷನ್ಸ್ ಈಸ್ ಆಫ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್? ಕೆಳಗಿನವುಗಳಲ್ಲಿ ಯಾವುದು ಒಂದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ನ ಹೇಳುತ್ತೆ ಅಂತ ಕೇಳಿದ್ದಾರೆ. ಡಿಫೈನ್ ಅ ನೌನ್ ಇನ್ ಯೋರ್ ಓನ್ ವರ್ಡ್ಸ್. ನೌನನ್ನು ಡಿಫೈನ್ ಮಾಡೋದಾ ಅಥವಾ ನೌನ್ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ನಮ್ಮದೇ ಆದ ಓನ್ ವರ್ಡ್ಸ್ಗಳಲ್ಲಿ ಹೇಳೋದಾ? ಸೊ ಆಪ್ಷನ್ ಓನ್ಲಿ 1 ಇಸ್ ಕರೆಕ್ಟಾ ಅಥವಾ ಓನ್ಲಿ 2 ಇಸ್ ಕರೆಕ್ಟಾ? ಬೋತ್ 1 and 2 ಕರೆಕ್ಟಾ? ನೈದರ್ ಬಿ ನಾರ್ ಎ
ಫಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಇಸ್ ಓನ್ಲಿ ಬಿ. ಯಾಕಂದರೆ ಇಲ್ಲಿ ಕೇಳಿರೋದಂತೂ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಈಗ ಒಂದು ಮಗುವಿನ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ನಾವು ಯಾವ ರೀತಿಯಾಗಿ ತಿಳ್ಕೊಳ್ತೀವಿ ಅಂತಂದರೆ, ಆ ಮಗು ಅರ್ಥ ಮಾಡ್ಕೊಂಡಿರುವ ವಿಷಯವನ್ನು ತನ್ನದೇ ಆದ ಒಂದು ಪದಗಳಲ್ಲಿ ಹೇಳಿದಾಗ ಮಾತ್ರ ಅದು ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಲ್ಲಿಗೆ. ಸೊ ಇದು ಕಂಪ್ಲೀಟ್ ಆಗಿ ಕ್ವೆಶನ್ಸ್ಗಳಾಗಿತ್ತು, ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಓವರಾಲ್ ಮೋರ್ ದ್ಯಾನ್ 75+ ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ ಈ ಒಂದು ಪರ್ಟಿಕ್ಯುಲರ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಚಾಪ್ಟರಿಂದ. ನೀವು ನೋಡ್ತಾ ಹೋಗ್ಬೋದು. ಇನ್ನೂ ಯಾರ್ಯಾರು ಪ್ರೀವಿಯಸ್ ವೀಡಿಯೋಸ್ಗಳನ್ನು ಅಥವಾ ಪ್ರೀವಿಯಸ್ ಕ್ಲಾಸನ್ನು ವಾಚ್ ಮಾಡಿಲ್ವೋ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಮೆನ್ಷನ್ ಮಾಡ್ತೀನಿ. ಸೊ ನೀವು ನೋಡ್ತಾ ಹೋಗ್ಬೋದು ಆ ಒಂದು ಲಿಂಕನ್ನು ಸಹಿತ. ಆ್ಯಂಡ್ ನೆಕ್ಸ್ಟು ಟಾಪ್ 50 ಕ್ವೆಶನ್ಸ್ಗಳನ್ನು ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ನೀವು ಇಲ್ಲಿ ನೋಡ್ಬೋದು MCQ ಟೀಚಿಂಗ್ ಆ್ಯಪ್ಟಿಟ್ಯೂಡ್ NTI UGC ನೆಟ್ ಎಕ್ಸಾಮ್ ಸಾಲ್ವ್ಡ್ ಪೇಪರ್. ಸೊ ಮಿಕ್ಕಿರುವಂತಹ ಎಲ್ಲ ಕ್ವೆಶನ್ಸುಗಳನ್ನು ನಾನು ಅಂದರೆ ಈಗ ಆಲ್ರೆಡಿ ಕಂಪ್ಲೀಟಾಗಿ ಒಂದು 75+ ಕ್ವೆಶನ್ ಸಾಲ್ವ್ ಮಾಡಿದ್ದೀನಿ. ಇದರ ಜೊತೆಗೆ ಟಾಪ್ 50 ಕ್ವೆಶನ್ಸ್ ಅಂತ ನಾನು ಡ್ಯೂರಿಂಗ್ ದ ಎಕ್ಸಾಮಿನೇಷನ್, ಅಂದರೆ ಎಕ್ಸಾಮಿನೇಷನ್ಗೆ ಇನ್ನೊಂದು 15 ಡೇಸ್ 20 ಡೇಸ್ ಇದೆ ಅನ್ನಬೇಕಾದ್ರೆ ಒಂದು ಟಾಪ್ 50 ಕ್ವೆಶನ್ಸ್ಗಳನ್ನು ಮತ್ತೆ ಚಾಪ್ಟರ್ ವೈಸ್ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಧನ್ಯವಾದಗಳು.